ಕಳೆದ 12 ವರ್ಷಗಳಿಂದ ಗುಡಿಸಲಿನಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬವೊಂದಕ್ಕೆ ನೂತನ ಮನೆ ನಿರ್ಮಿಸಿಕೊಡುವ ಮೂಲಕ ಗುತ್ತಿಗೆದಾರ ಬಿಎಂ ಗಣೇಶ್ ವಿನೂತನ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ವಿರಾಜಪೇಟೆಯ ಆರ್ಜಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ತೆರ್ಮೆಕಾಡು ಪೈಸಾರಿಯಲ್ಲಿ ವೈಎಂ ಶಂಕರ ಮತ್ತು ವಸಂತಿ ದಂಪತಿಗಳು ತಮ್ಮ 3 ಮಕ್ಕಳೊಂದಿಗೆ ಪ್ಲಾಸ್ಟಿಕ್ ಹೊದಿಕೆಯ ಗುಡಿಸಲಿನಲ್ಲಿ ಬದುಕು ಕಟ್ಟಿಕೊಂಡಿದ್ದರು. ಇದನ್ನು ಗಮನಿಸಿದ ಗುತ್ತಿಗೆದಾರ ಗಣೇಶ್ ಸ್ವಂತ ಖರ್ಚಿನಲ್ಲಿ 1,60,000 ವೆಚ್ಚದ ಮನೆ ನಿರ್ಮಿಸಿದ್ದು, ತಮ್ಮ ಜನ್ಮದಿನದಂದು ಆ ಕುಟುಂಬಕ್ಕೆ ಮನೆ ಹಸ್ತಾಂತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಡು ಬಡತನದಲ್ಲಿರುವ ಶಂಕರ ಮತ್ತು ವಸಂತಿ ದಂಪತಿಗಳು ಇದೀಗ ತಮ್ಮದೇ ಸ್ವಂತ ಮನೆಯಲ್ಲಿ ಹೊಸ ಜೀವನ ಆರಂಭಿಸಿದ್ದಾರೆ. ಈ ಮೊದಲು ಗುತ್ತಿಗೆದಾರ ಗಣೇಶ್ ಅವರು ಆರ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡವರಿಗೆ 3 ಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದರು. ಇಂದು 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಗಣೇಶ್ ತಂದೆ ಮಂಜಪ್ಪ, ತಾಯಿ ಪಾರ್ವತಿ ಮತ್ತು ತಮ್ಮ ಗಿರೀಶ್ ಸಮ್ಮುಖದಲ್ಲಿ ಮನೆ ಹಸ್ತಾಂತರಿಸಿದ್ರು. ಸ್ಥಳದಲ್ಲೇ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಹೊಸ ಮನೆ ಸಿಕ್ಕಿರುವುದಕ್ಕೆ ಶಂಕರ ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ರು. ಗ್ರಾಮ ಪಂಚಾಯತ್ ವತಿಯಿಂದ ಬಡ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಇದೇ ಸಂದರ್ಭ ಗಣೇಶ್ ಒತ್ತಾಯಿಸಿದ್ರು. ಪಂಚಾಯತ್ ವತಿಯಿಂದ ಶೌಚಾಲಯ ನಿರ್ಮಿಸಿಕೊಡುವುದಾಗಿ ಸದಸ್ಯೆ ಸುನೀತಾ ಭರವಸೆ ನೀಡಿದರು. ವಿರಾಜಪೇಟೆ ತಾಲೂಕು ಆರ್ಜಿ ಗ್ರಾಮ ಪಂಚಾಯಿತಿಗೆ ಸೇರಿದ ತೆರ್ಮೆಕಾಡು ಪೈಸಾರಿಯಲ್ಲಿ ಒಂದು ಕಡು ಬಡವರಾಗಿದ್ದರು. ನಾನು ಹಲವಾರು ಬಾರಿ ಈ ಕಡೆಗೆ ಬರ್ತಾ ಇರಬೇಕಾದ್ರೆ ಒಂದು ಸಲ ನಾವು ಬಂದು ಅವ್ರ ಮನೆ ನೋಡಬೇಕಾದ್ರೆ ಅವರ ಮನೆ ಪರಿಸ್ಥಿತಿ ನೋಡಿಬಿಟ್ಟು ಅವರಿಗೆ ನಾನು ಅವತ್ತೊಂದು ಭರವಸೆ ಕೊಟ್ಟಿದ್ದೆ, ನಿಮಗೆ ನಾನು ಮನೆ ಮಾಡಿ ಕೊಡ್ತೀನಿ ಅಂತ. ಅದೇ ಥರ ಈ ದಿನ ಆ ಮನೆ ಶಂಕರು ಮತ್ತು ವಸಂತಿ ಎನ್ನುವ ದಂಪತಿಗಳಿಗೆ ಈ ಮನೆಯನ್ನು ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ. ಈ ದಿನ ನಾನು ಹಸ್ತಾಂತರ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ನನ್ನ ಹುಟ್ಟುಹಬ್ಬದ 50ನೇ ವರ್ಷದ ದಿನ ಆಗಿದ್ದರಿಂದ ಈ ಜ್ಞಾಪಕ ಇರಲಿ ಅಂತ ಹೇಳೋ ವಿಚಾರದಲ್ಲಿ ಈ ಮನೆಯನ್ನು ಇವರಿಗೆ ಇವತ್ತು ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ. ಅದೇ ರೀತಿ ಅವರಿಗೆ 4 ಜನ ಮಕ್ಕಳು ಇದ್ದಾರೆ, ಒಂದು ಹೆಣ್ಣು ಮಗುವಿದೆ. ಆ ಮಗುಗೂ ನಾನೊಂದು ಭರವಸೆ ಕೊಟ್ಟಿದ್ದೆ, ಓದುವಾಗ ಏನಾದರೆ ನಿಮಗೆ ಸಹಕಾರ ಬೇಕಾದರೆ ಮಾಡ್ತೀನಿ ಅಂತ. ಅದಲ್ಲದೆ ನೆಕ್ಸ್ಟ್ ಇಯರಿಗೆ ಅವಳನ್ನ ಹಾಸ್ಟೆಲ್ಗೆ ಸೇರಿಸುವಂಥ ಒಂದು ಇದು ಕೊಟ್ಟಿದ್ದೀನಿ, ಇಲ್ಲಿ ಏಕಲವ್ಯನೋ ಇಲ್ಲ ಅಂದರೆ ಮೊರಾರ್ಜಿ ಸ್ಕೂಲಿಗೆ ಸೇರಿಸುವಂಥ. ಅದೇ ಥರ ನನಗೆ ಇವತ್ತು ಈ ಮನೆ ಹಸ್ತಾಂತರದಲ್ಲಿ ನನ್ನ 50ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಕೇಕ್ ಕಟ್ಟುವ ಮಾಡುವ ಮುಖಾಂತರ ಆಚರಣೆ ಮಾಡಿದ್ದಾರೆ. ಅವರಿಗೂ ನನ್ನೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಯಾರು ಬಡವರು ನಮ್ಮಿಂದ ಆಗಲ್ಲ ಅಂತ ಹೇಳೋದನ್ನು ಯಾರು ಎದೆಗುಂದುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರೆ, 4 ಜನ ಕೂಲಿ ಕೆಲಸಕ್ಕೆ ಹೋದ್ರು ಅಂತ ಹೇಳಿದ್ರೆ ದಿವಸಕ್ಕೆ 2,000 ರೂಪಾಯಿ ಸಂಪಾದನೆ ಉಂಟು. ನನ್ನ ಲೆಕ್ಕದಲ್ಲಿ, ನಾನು ನೋಡೋ ಲೆಕ್ಕದಲ್ಲಿ ಆ 2,000 ರೂಪಾಯಿ ಸಂಪಾದನೆಯಲ್ಲಿ 4 ಜನ ಕೂಲಿ ಕೆಲಸ ಮಾಡಿ ಬಂದರು, ಇಬ್ಬರಾಳು ದುಡ್ಡಿಟ್ಟರು ಇಂಥ ಮನೆ ಕಟ್ಟೋ ದೊಡ್ಡ ವಿಚಾರ ಏನಲ್ಲ. ಏಕೆಂತಂದರೆ ನಾವೇನಾಯ್ತಾ ಇದ್ದೀವಿ ಅಂತಂದರೆ, ಎಲ್ಲರೂ ನಾವು ಬಡವರು ಅಂತೇಳಿ ಸೋಮಾರಿಗಳಾಯ್ತಾ ಇದ್ದೀವಿ. ಏಕೆಂತಂದರೆ ಸರ್ಕಾರ ತಿನ್ನಲಿಕ್ಕೆ ಅಕ್ಕಿ ಕೊಡ್ತಾ ಉಂಟು, ಅದನ್ನು ಬೇಯಿಸ್ಕೊಳ್ತು ತಿಂತು. ಇವತ್ತು ಈಗ ಪರಿಸ್ಥಿತಿ ನೋಡಿದ್ರೆ, ಅವರ ಮನೆ ಪರಿಸ್ಥಿತಿ ನೋಡಿದರೆ 12 ವರ್ಷ ಆ ಮನೇಲಿ ಇದ್ರು ಅಂತ ಹೇಳಿದ್ರು. ನನಗೆ ಆ ಮನೆ ನೋಡ್ಬೇಕಾದ್ರೆ ಯಾವ ಥರ ಇವರು 12 ವರ್ಷ ಕಳೆದ್ರು ಅಂತ ಹೇಳೋದನ್ನೇ ನನಗೆ ಈಗ ಆಲೋಚನೆ ಮಾಡೋದು ನನಗೆ ಒಂಥರ ದುಃಖ ಬರ್ತಾ ಉಂಟು. ಅದೇ ರೀತಿ ನಾನು ಪಂಚಾಯಿತಿಯವರಿಗೂ ಒಂದು ಒತ್ತಾಯ ಮಾಡ್ತಾ ಇದ್ದೀನಿ. ನಾವು ನಮ್ಮ ಸ್ವಂತ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ರಾಜಕೀಯ ಮಾಡೋಕ್ಕೋಸ್ಕರ ಮನೆ ಮಾಡಿ ಕೊಡ್ತಾ ಇದ್ದೀನಿ. 3ನೇ ಮನೆ ಮಾಡಿ ಕೊಡ್ತಾ ಇದ್ದೀನಿ. ಅದೇ ಥರ ವಿದ್ಯುತ್ ಶಕ್ತಿ ಅಷ್ಟೇ 6ನೇ ಮನೆಗೆ ವಿದ್ಯುತ್ ಶಕ್ತಿ ಮಾಡಿ ಕೊಟ್ಟಿದ್ದೀನಿ. ಈ ಮನೆಗೂ ನಾನು ವಿದ್ಯುತ್ ಶಕ್ತಿ ಮಾಡಿ ಕೊಡಬೇಕಿತ್ತು. ಸರ್ಕಾರದಿಂದ ಬರುವಂಥ ಒಂದು ಇದರಿಂದ ನಾನು ಇದನ್ನು ಕೈಗೆ ತಗೊಂಡಿಲ್ಲ. ಅಕಸ್ಮಾತ್ ಅವರು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಮಾಡಿಕೊಡಲಿಕ್ಕೆ ರೆಡಿ ಇದ್ದೀನಿ. ಅದೇ ಥರ ಎಲ್ಲರೂ ಈ ಥರ ನಾವು ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ನೀರು ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಏನು ಬೇಕಾದ್ರೆ ಆಗ್ಬೋದು. ನಮ್ಮ ಕೈಯಿಂದ ಆಗುವಷ್ಟು ಬಡವರಿಗೆ ಸಹಕಾರ ಮಾಡುವ, ಕೈ ಜೋಡಿಸ್ಕೊಂಡು ಮಾಡುವ ಅಂತ ಹೇಳೋದನ್ನು ತಮ್ಮೆಲ್ಲರನ್ನ ವಿನಂತಿ ಮಾಡಿ ಕೇಳ್ಕೊಳ್ಳುತ್ತಾ ನಾನು ಇವತ್ತು ಈ ಮನೆಯನ್ನು ಇವರಿಗೆ ಹಸ್ತಾಂತರ ಮಾಡಿ ಕೊಡ್ತಾ ಇದ್ದೀನಿ. ಅವರಿಗೆ ಕೀ ಕೊಡುವ ಮುಖಾಂತರ ಈ ಮನೆಯನ್ನು ಇವತ್ತಿಂದ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಈ ಮನೆಯಲ್ಲಿ ಇವರಿಗೂ ಇವರ ಕುಟುಂಬದವರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ಜೀವಮಾನ ಮಾಡಲಿ ಅಂತೇಳಿ ಕೇಳ್ಕೊಳ್ತಾ. 11 ವರ್ಷದಿಂದ ನಾವು ಹಳೆ ಮನೆ ಇದ್ದಿದ್ದು. ಈಗ ನಮ್ಮ ಈ ಗಣೇಶಯ್ಯ ಅಂತ ಹೇಳೋ ಬಂದು ಒಂದು ಮನೆ ಕಟ್ಟಿಕೊಟ್ಟಿದ್ದಾರೆ. ಅದರಿಂದ ನನಗೆ ಭಾಳ ಖುಷಿಯಾಗಿದೆ. ನಾವು ಕಡು ಬಡವರು, ನಮಗೆ ತುಂಬ ಉಪಕಾರ ಮಾಡಿದ್ದಾರೆ ಗಣೇಶ ಅವರು. ಅವರಿಗೆ ದೇವರು ಒಳ್ಳೆ ಆಯುಷ್ಯ ಕೊಟ್ಟು ಚೆನ್ನಾಗಿಟ್ಟಿದ್ವಿ. ಈ ಸಂದರ್ಭ ಸ್ಥಳೀಯರಾದ ಟಿ.ಕೆ. ದೇವಯ್ಯ, ಸಿ.ಆರ್. ಬಾಬು, ವಿದ್ಯಾವಿನಾಯಕ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು.